Hey guys, welcome back to my channel and welcome to my daughter's first birthday party. So last vlog ಅಲ್ಲಿ ಹೇಳ್ದಂಗೆ ನಾನು ನೆಕ್ಸ್ಟ್ ಪಾರ್ಟ್ 2 ಹೇಗೆ ಡೆಕೋರೇಷನ್ ಆಗಿದೆ ಎಲ್ಲ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಹಿಯರ್ ಕಮ್ಸ್ ದ ಪಾರ್ಟ್ 2. ಈವ್ನಿಂಗ್ ಇಂದ ಏನೇನು ಆಯಿತು ಎಲ್ಲಾನು ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಸೊ ಫಸ್ಟ್ ಎಂಟ್ರೆನ್ಸ್ ಆಗ್ತಿದ್ದಂಗೆ ನಿಮ್ಗೊಂದು ವೆಲ್ಕಮ್ ಬೋರ್ಡ್ ಅನ್ನ ಮಾಡಿಸಿದ್ವಿ. ಸೊ ವೆಲ್ಕಮ್ ಟು ದಿಯಾಸ್ ಫಸ್ಟ್ ಡೇ ಪಾರ್ಟಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಂದು ಆರ್ಚು, ಅದಾದ್ಮೇಲೆ ಎಂಟ್ರಿ ಆಗಿ ಬಂದ ತಕ್ಷಣ ಬ್ಯೂಟಿಫುಲ್ ಆಗಿರುವಂತಹ ಪ್ರಿನ್ಸಸ್ ಥೀಮ್ ಅಲ್ಲಿರುವಂತಹ ಡೆಕೋರೇಷನ್ ನ ಮಾಡಿಸಿದ್ವಿ. ನಾನು ಹೇಗೆ ಫೋಟೋದಲ್ಲಿ ಅವ್ರಿಗೆ ಹೇಳಿದ್ನು ಸೊ ಅದೇ ರೀತಿಲಿ ಔಟ್ಕಮ್ ಇತ್ತು. ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ರು, ಒಂದೊಂದು ಡೀಟೈಲಿಂಗ್ ಕೂಡ ಅಷ್ಟೇ. ಸೊ ತುಂಬಾ ಚೆನ್ನಾಗಿತ್ತು. ಪ್ರಿನ್ಸಸ್ ಥೀಮ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಸೊ ಚೆನ್ನಾಗಿ ಮಾಡ್ಕೊಟ್ರು. ಆಮೇಲೆ ಅವರು ಜಸ್ಟ್ ಆ ಡೆಕೋರೇಷನ್ ಅಲ್ದಲೆ ಇಡೀ ಹಾಲ್ ಏನಿರುತ್ತಲ್ಲ ಸೊ ಅದಕ್ಕೆಲ್ಲಾನು ಬಲೂನ್ ಅಲ್ಲಿ ಡೆಕೋರೇಷನ್ ಮಾಡಿದ್ರು. ಮತ್ತೆ ನಾನ್ ಪರ್ಟಿಕ್ಯುಲರ್ ಆಗಿ ಹೇಳಿದ್ದು ಇದು ಒಂದು ಅವಳದು ಮಂತ್ಲಿ ಮೈಲ್ ಸ್ಟೋನ್ದು, ಅಂದ್ರೆ ನ್ಯೂ ಬಾರ್ನ್ ಇಂದ 12 ವರ್ಗು ಅವಳದು ಏನೇನಿದೆಯೋ ಸೊ ಎಲ್ಲಾನು ಮಾಡ್ಕೊಡಿ ಒಂದು ಕೊಲಾಜ್ ಬೋರ್ಡ್ ತರ ಅಂತ ಹೇಳಿದೆ. ಸೊ ಅದನ್ನು ಕೂಡ ಚೆನ್ನಾಗಿ ಮಾಡ್ಕೊಟ್ಟಿದ್ರು. ಕ್ಲಾರಿಟಿ, ಫೋಟೋ ಕ್ಲಾರಿಟಿ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಅವರು ಈ ಬರ್ಡೇ ಕ್ಯಾಪ್ಸ್ ಆಗಿರ್ಬೋದು, ಐ ಮಾಸ್ಕ್, ಕ್ಯಾಂಡಲ್ಸ್, ಕೇಕ್ ಟಾಪರು, ಕೇಕ್ ಕಟ್ಟಿಂಗು, ಆಮೇಲೆ ಬ್ಲಾಸ್ಟರು ಇಷ್ಟನ್ನು ಕೂಡ ಕೊಟ್ಟಿದ್ರು ನಮ್ಗೆ. ಸೊ ಅದು ಇನ್ನೊಂದು ಕೇಕ್ ಸ್ಟ್ಯಾಂಡ್ ಎಲ್ಲ ಇರುತ್ತೆ. ಅದಾದ್ಮೇಲೆ ನಾನು ಇಲ್ಲಿ ದಿಯಾ ಟರ್ನ್ಸ್ 1 ಅನ್ನೋದು ಬೇಕಿತ್ತು ಅಂತ ಹೇಳಿದೆ, ಅದನ್ನು ಮಾಡ್ಕೊಟ್ಟಿದ್ರು. ಇನ್ನೂ ಬೇಕಾದ್ರೆ ನಿಮ್ಗೆ ಕಸ್ಟಮೈಸ್ ಬೇಕಿದ್ರೆ ಮಾಡಿಸ್ಬೋದು ನೀವು. ಅಂದ್ರೆ ನಾವು ಪ್ರಿನ್ಸಸ್ ಥೀಮ್ ಅಲ್ಲಿ ಹೇಳಿದ್ವಿ, ನೀವು ಬೇಕಿದ್ರೆ ನಿಮ್ಮ ಬೇಬಿ ಫೋಟೋನು ಹಾಕಿ ಮಾಡಿಸ್ಬೋದು. ಹಿಯರ್ ಕಮ್ಸ್ ಪ್ರಿನ್ಸಸ್. ಸೊ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು. ಅವಳಿಗಿನ ಅವಳ ಡ್ರೆಸ್ ಅಂತೂ ಆ ಥೀಮ್ಗೆ ಹೇಳಿ ಮಾಡಿಸ್ದಂಗೆ ಸೂಟ್ ಆಗಿತ್ತು. ಸೊ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಸೊ ಫಸ್ಟ್ ನಾವು ಈವ್ನಿಂಗ್ ಒಂದು 6 o'clock ಎಲ್ಲ ರೆಡಿ ಆಗಿ ಬಂದ್ಬಿಟ್ವಿ. ಇನ್ನು ನಿಧಾನಕ್ಕೆ ಗೆಸ್ಟ್ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಎಲ್ಲರೂ ಬಂದ್ಮೇಲೆ ಕೇಕ್ ಕಟಿಂಗ್ ಮಾಡೋಣ. ಸೊ ಅಷ್ಟೊತ್ತಿಗೆ ಫೋಟೋಸ್ಗಳನ್ನೆಲ್ಲ ತೆಗೆಸ್ಕೊಂಡ್ಬಿಟ್ರೆ ಸೊ ಇನ್ನು ಫ್ರೆಶ್ ಆಗಿ ಮೇಕಪ್ ಎಲ್ಲ ಮಾಡ್ಕೊಂಡು ಬಂದಿರ್ತೀವಲ್ಲ ಸೊ ಫ್ರೆಶ್ ಆಗಿದ್ದಾಗ ಫೋಟೋಸು ಚೆನ್ನಾಗಿ ಬರುತ್ತೆ. ಗೆಸ್ಟ್ ಎಲ್ಲ ಬಂದಕ್ಕೆ ಸ್ಟಾರ್ಟ್ ಆಗಿ ಜನ ಜಾಸ್ತಿ ಆದ್ರೆ ಇವಳು ಎಲ್ಲಿ ಇನ್ನ ಡಿಸ್ಟರ್ಬ್ ಆಗ್ಬಿಡ್ತಾಳೋ ಅಂತ ಹೇಳ್ಬಿಟ್ಟು ಫಸ್ಟ್ ಇವಳದು ಫೋಟೋಸ್ ಎಲ್ಲ ತೆಗೆಸ್ಬಿಟ್ವಿ. ಸೊ ಹೇಗಿದ್ರು ನಿಂತ್ಕೊಂತಾಳೆ, ನಡೀತಾಳೆ. ಬಟ್ ಆದ್ರೂ ನಾವು ಹಿಂದ್ಗಡೆ ಅರುಣ್ ನಿಂತಿದ್ದ ಅಲ್ಲಿ ಎಲ್ಲಿ ಬಿದ್ಬಿಟ್ರೆ ಅಂತ ಹೇಳ್ಬಿಟ್ಟು ಸೊ ಫಸ್ಟ್ ಅವಳದು ಇಂಡಿವಿಜುವಲ್ ಫೋಟೋಸ್ ಎಲ್ಲ ತೆಗೆದ್ಬಿಟ್ವಿ. ವಿತ್ ಕ್ಯಾಪ್, ಬರ್ಡೇ ಕ್ಯಾಪ್ ಆಗಿರ್ಬೋದು, ಸೊ ಕೆಲವೊಂದು ಅವಳದು ಡಿ ಅನ್ನೋ ಲೆಟರ್ ಕೊಟ್ಬಿಟ್ಟು ಆಗಿರ್ಬೋದು. ಸೊ ಎಲ್ಲಾ ಫೋಟೋಸ್ ತೆಗೆದ್ವಿ. ಮಕ್ಕಳು ಈ ತರ ಫಂಕ್ಷನ್ಸ್ ಗಳಲ್ಲಿ ಹಠ ಮಾಡ್ತಾರೆ ಇದು ಅಂತ ಗೊತ್ತಿತ್ತು, ಬಟ್ ಈ ರೇಂಜ್ಗೆ ಅಂತ ನನಗೆ ಇವಾಗ್ಲೇ ಗೊತ್ತಾಗಿದ್ದು. ಅವಳನ್ನ ನಾವು ಇದು ಮಾಡಿ ನಾವು ಡ್ಯಾನ್ಸ್ ಮಾಡ್ತಾ ಇದೀವಿ, ಅವಳನ್ನ ಎಂಗೇಜ್ ಮಾಡಕ್ ಏನೇನೋ ಮಾಡ್ತಾ ಇದ್ವಿ, ಆದ್ರೂ ಅವಳು ಅಳ್ತಾನೆ ಇದ್ಲು. ಕೆಲವು ಸಲ ಫೋಟೋಗೆ ಪೋಸ್ ಕೊಡೋಳು, ಸ್ಮೈಲ್ ಮಾಡೋಳು, ಬಟ್ ಕೆಲವು ಸಲ ಆ ಡ್ರೆಸ್ಗೂ ಈ ಶೆಕೆಗೂ ಏನ್ಗೋ ಫುಲ್ ಇರಿಟೇಟ್ ಆಗ್ಬಿಡ್ತಾ ಇದ್ಲು. ಬಟ್ ಹಂಗೂ ಹಿಂಗೂ ಮಾಡಿ ಎಲ್ಲರೂ ಸೇರ್ಕೊಂಡು ಅವಳನ್ನ ಡಿಸ್ಟ್ರಾಕ್ಟ್ ಮಾಡಿ ಫುಲ್ ಎಂಗೇಜ್ ಮಾಡ್ಕೊಂಡು ಅದು ಇದು ತೋರಿಸಿ ಕೊನೆಗೆ ಅವಳದು ಇಂಡಿವಿಜುವಲ್ ಫೋಟೋಸ್ಗಳನ್ನೆಲ್ಲ ತೆಗೆದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಬಂದು ಅವಳಿಗೆ ಆಲ್ಮೋಸ್ಟ್ ಒಂದು 3 ಡ್ರೆಸ್ಸಸ್ ಏನೋ ಚೇಂಜ್ ಮಾಡಿದ್ದು. ಅವರೇ ಹೇಳಿದ್ರು ಫೋಟೋಗ್ರಾಫರ್ ಏನೇನಿದೆಯೋ ತೆಗೆಸ್ಕೊಂಡ್ಬಿಟ್ಟು ಆಮೇಲೆ ನೀವು ಅದು ಕೇಕ್ ಕಟಿಂಗ್ ಡ್ರೆಸ್ ಏನಿದೆಯೋ ಸೊ ಅದನ್ನ ಹಾಕ್ಬಿಟ್ಟು ಮತ್ತೆ ನೀವು ಕಟಿಂಗ್ ಮಾಡ್ಬೋದು, ಬಟ್ ಫೋಟೋಸ್ಗೆಲ್ಲ ಈಗಲೇ ತೆಗೆಸ್ಕೊಳ್ಳಿ, ಮಕ್ಕಳು ಆಮೇಲೆ ತೆಗೆಸ್ಕೊಳ್ಳಲ್ಲ ಅಂತ ಹೇಳಿದ್ರು. ಸೊ ಹಂಗಾಗಿ ಫಸ್ಟ್ ಅವಳದು ಇಂಡಿವಿಜುವಲ್ ಫೋಟೋಸ್ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ನಮ್ದು ಇಂಡಿವಿಜುವಲ್ ಅಂದ್ರೆ ನಂದಾಗಿರ್ಬೋದು, ಆಮೇಲೆ ನಮ್ದು ಕಪಲ್ ಫೋಟೋಸ್ಗಳಾಗಿರ್ಬೋದು, ಮತ್ತೆ ನಮ್ಮ 3 ಜನದ ಫ್ಯಾಮಿಲಿ ಫೋಟೋಸ್ಗಳಾಗಿರ್ಬೋದು, ಕೆಲವೊಂದು ಕ್ಯಾಂಡಿಡ್ ಶಾರ್ಟ್ಸ್ ಗಳಾಗಿರ್ಬೋದು ಎಲ್ಲಾನು ಕೂಡ ಫಸ್ಟ್ ತೆಗೆಸ್ಕೊಂಡ್ವಿ. ಇದೇ ಟೈಮಲ್ಲಿ ನಿಧಾನಕ್ಕೆ ಗೆಸ್ಟ್ ಬರಕ್ಕೆ ಕೂಡ ಸ್ಟಾರ್ಟ್ ಆಗ್ತಾ ಇದ್ರು. ಸೊ ಅದಾದ್ಮೇಲೆ ಅವಳದು ಡ್ರೆಸ್ ಚೇಂಜ್ ಮಾಡಿ ಆಮೇಲೆ ಇಲ್ಲಿ ಅದು ಒಂದು ಏನು ನಾವು ಡೆಕೋರೇಷನ್ ಹೇಳಿದ್ವಾ ಅಲ್ಲೂ ತೆಗೆಸ್ಕೊಂಡ್ವಿ. ಆಮೇಲೆ ಅದೊಂದು ಆರ್ಚ್ ಒಂದು ಡೆಕೋರೇಷನ್ ಇತ್ತಲ್ಲ ಸೊ ಅಲ್ಲೂ ಕೂಡ ಕೆಲವೊಂದು ಫೋಟೋಸ್ ತೆಗೆಸ್ಕೊಂಡ್ವಿ. ಅಲ್ಲೆಲ್ಲ ಬಲೂನ್ಸ್ ಎಲ್ಲ ಇತ್ತಲ್ಲ. ಇನ್ನು ನಾವು ಹೋಗಿರೋ ಟೈಮಲ್ಲಿ ನ್ಯಾಚುರಲ್ ಲೈಟ್ ಕೂಡ ಇತ್ತು. ಸೊ ಅವಾಗ್ಲೇ ಏನೇ ಲೈಟ್ಸ್ ಫ್ಲಾಶ್ ಲೈಟ್ ಆಗಿರ್ಬೋದು, ಫೋಕಸ್ ಲೈಟ್ ಆಗಿರ್ಬೋದು ಇದ್ರು ನ್ಯಾಚುರಲ್ ಲೈಟ್ ಅಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಫೋಟೋಸ್ಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಹೊರಗಡೆನೂ ಕೂಡ ಬಂದು ಕೆಲವೊಂದು ನ್ಯಾಚುರಲ್ ಫೋಟೋಸ್ಗಳನ್ನ ಕೂಡ ತೆಗೆಸ್ಕೊಂಡ್ವಿ. ಸೊ ನನ್ಗೆ ಅವಳನ್ನ ಎಂಗೇಜ್ ಮಾಡಕ್ಕೆ ಮಾಡಿ ನನ್ಗೆ ಅವಳು ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ಏನೇನೋ ಮಾಡ್ತಾ ಇದ್ದೀನಿ. ಸೊ ನಂಗಂತೂ ಸಾಕಾಗಿ ಹೋಗೋಯ್ತು. ಅವಳಿಗೆ ಕರ್ದು ಕಿರ್ಚಿ ನನ್ನ ಇದೇ ಹೋಗ್ಬಿಟ್ಟಿತ್ತು ವಾಯ್ಸು. ಸೊ ಅಷ್ಟು ಮಾಡಿದ್ರು ಇವಾಗೊಂದು ಸ್ಮೈಲ್ ಕೊಟ್ಬಿಟ್ಟು ಬಟ್ ಫೋಟೋಸ್ಗಳು ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ
ಎಲ್ಲ ಫೋಟೋಸ್ಗಳನ್ನೂ ಕೂಡ ಅಪ್ಲೋಡ್ ಮಾಡ್ತೀನಿ. ಇದು ಜಸ್ಟ್ ವ್ಲಾಗ್ ಆಗಿರೋದ್ರಿಂದ ನಾನು ಕ್ಯಾಪ್ಚರ್ ಮಾಡಿ ಹಾಕ್ತಾ ಇರೋದು ಅಷ್ಟೇನೆ. ಎಷ್ಟಾಗುತ್ತೋ ಅಷ್ಟು ನನ್ನ ರಿಲೇಟಿವ್ಸ್ಗಳು ಮೊಬೈಲ್ ತಗೊಂಡು ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ತುಂಬಾ ಜನ, ಬಿಕಾಸ್ ನಾನು ಹಿಂಗೆ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಲ್ಲ, ಸೊ ಹಾಗಾಗಿ ಅವರೇ ತಗೊಂಡು ಮಾಡಿದ್ದಾರೆ. ನನ್ನ ಮೊಬೈಲ್ ಎಲ್ಲಿತ್ತು, ಏನ್ ಶೂಟ್ ಮಾಡ್ತಾ ಇದ್ರು ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಬಿಕಾಸ್ ನನ್ ಫಸ್ಟ್ ಇದ್ದಿದ್ದು ಅವಳನ್ನ ಫೋಟೋಸ್ಗಳನ್ನೆಲ್ಲ ತೆಗೆಸ್ಬಿಡ್ಬೇಕು ಅಂತ. ಅವಳು ಅಳ್ತಾ ಬೇರೆ ಇದ್ಲಲ್ಲ, ನಮ್ಗಂತೂ ಫುಲ್ ಇದಾಗ್ಬಿಟ್ಟಿತ್ತು. ಸೊ ನೆಕ್ಸ್ಟ್ ಅವಳಿಗೆ ಸೆಕೆಂಡ್ ಡ್ರೆಸ್ ಹಾಕ್ಬಿಟ್ಟು ಅವಳದು ಫೋಟೋಸ್ ಎಲ್ಲ ತೆಗೆಸಿದ್ವಿ. ಅದಾದ್ಮೇಲೆ ಅವಳನ್ನ ತುಂಬಾ ಅಳಕ್ ಸ್ಟಾರ್ಟ್ ಮಾಡ್ತಿದ್ಲು. ಸೊ ಸ್ವಲ್ಪ ಹೊತ್ತು ಅವಳು ಆಟ ಆಡ್ಲಿ ಅಂತ ಅವಳ ಪಾಡಿಗಳನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಇಲ್ಲಿ ನಾವು ಕಪಲ್ ಫೋಟೋಸ್ನ ತೆಗೆಸ್ಕೊಂಡ್ವಿ. ಸೊ ಡ್ರೆಸ್ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿ ನಂಗೆ ಸೂಟ್ ಆಗಿತ್ತು. ಆ ನೈಟ್ ಲೈಟ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಅರುಣ್ ಅಷ್ಟೇ ನನ್ಗೆ ಸ್ವಲ್ಪ ಮ್ಯಾಚ್ ಆಗೋ ರೀತಿಲಿ ಶರ್ಟ್ ಪ್ಯಾಂಟ್ ಮತ್ತೆ ಶೂಸ್ ಕೂಡ ಹಾಕೊಂಡಿದ್ದ. ಇಲ್ಲಿ ನಾವೆಲ್ಲ ಕಪಲ್ ಫೋಟೋ ತೆಗೆಸ್ಕೊತಾ ಇದ್ವಾ, ಎಲ್ಲರೂ ಇಲ್ಲಿ ತಮಾಷೆ ಮಾಡ್ತಾ ಇದ್ರು. ಇನ್ನ ಸ್ವಲ್ಪ ದಿನ ಕೈ ಹಾಕಿದ್ರೆ ಹಿಡಿಯಕ್ಕಾಗಲ್ಲ, ಅಷ್ಟು ದಪ್ಪ ಆಗ್ಬಿಡ್ತೀಯ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಇದ್ದಾಗ ಆ ಖುಷಿನೇ ಬೇರೆ. ಸೊ ಎಲ್ಲ ಎಂಜಾಯ್ ಮಾಡ್ಕೊಂಡು ಫೋಟೋಸ್ಗಳನ್ನ ಕೂಡ ತೆಗೆಸ್ಕೊಂಡು ನೆಕ್ಸ್ಟ್ ಅವಳಿಗೆ 3ನೇ ಡ್ರೆಸ್ ಹಾಕಿದೆ. ಸೊ 3 ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಇದು 3ನೇ ಡ್ರೆಸ್ ಹಾಕ್ಬಿಟ್ಟು ಇದ್ರಲ್ಲೂ ಕೂಡ ಅವಳದು ಕೆಲವೊಂದು ಫೋಟೋಸ್ಗಳನ್ನ ಕೂಡ ತೆಗೆಸ್ಕೊಂಡ್ವಿ. ಸೊ ನನ್ನ ಲಾಸ್ಟ್ ವ್ಲಾಗ್ ಅಲ್ಲಿ ಅವಳಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ವಿ. ಅವಳ ಹೆಸರಲ್ಲಿ ಅಭಿಷೇಕ ಮಾಡಿಸಿ ಸ್ಪೆಷಲ್ ಪೂಜೆ ಮಾಡಿಸ್ಬಿಟ್ಟು ಅದಾದ್ಮೇಲೆ ಹೇಗೆಲ್ಲ ಪ್ರಿಪರೇಷನ್ ಮಾಡಿದ್ವಿ ಎಲ್ಲದನ್ನು ನಾನು ಲಾಸ್ಟ್ ವ್ಲಾಗ್ ಅಲ್ಲಿ ಅಂದ್ರೆ ಬರ್ಡೇ ಪಾರ್ಟಿ ಪಾರ್ಟ್ 1 ವ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಸೊ ಯಾರೆಲ್ಲ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ, ನಾನು ಆ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಅದಾದ್ಮೇಲೆ ನನ್ನ ಡ್ರೆಸ್ ಆಗಿರ್ಬೋದು, ಪಾಪು ಡ್ರೆಸ್ ಆಗಿರ್ಬೋದು, ರಿಟರ್ನ್ ಗಿಫ್ಟ್ ನಾನು ಏನ್ ತಗೊಂಡಿದ್ದೀನಿ, ಸೊ ಎಲ್ಲಿ ಪರ್ಚೇಸ್ ಮಾಡಿದೀನಿ ಎಲ್ಲದನ್ನು ನಾನು ಇನ್ನೊಂದು ವ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಸೊ ಅದನ್ನು ಕೂಡ ನೋಡಿಲ್ಲ ಅಂದ್ರೆ ಯಾರಾದ್ರೂ ಹೋಗಿ ನೋಡಿ. ಸೊ ನಾನು ಎಲ್ಲ ಡೀಟೇಲ್ಸ್ ನ ಆ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ದೆನ್ ಅದಾದ್ಮೇಲೆ ನಮ್ಮ ಕೇಕ್ ಬಂತು. ಸೊ ನಿಯರ್ ಬೈಯೇ ಇರೋದ್ರಿಂದ ಸೊ ಇನ್ನೇನ್ ಕೇಕ್ ಕಟಿಂಗ್ ಟೈಮ್ ಅಲ್ಲಿ ಹೋಗಿ ತಗೊಂಡ್ ಬಂದು ಇನ್ನೇನು ಕೇಕ್ ಕಟ್ ಮಾಡ್ತಾ ಇದ್ವಿ. ಸೊ ಅವಾಗಂತೂ ಫುಲ್ ಅಳ್ತಾ ಇರ್ಲಿಲ್ಲ. ಆ ಲೈಟಿಂಗ್ಸ್ ಇದು ಆ ಕ್ರ್ಯಾಕರ್ಸ್ ಎಲ್ಲ ನೋಡ್ಬಿಟ್ಟು ತುಂಬಾ ಖುಷಿ ಆಗಿದ್ಲು. ಸೊ ಎಕ್ಸೈಟ್ ಕೂಡ ಆಗಿದ್ಲು. ಸೊ ಫೈನಲಿ ಕೇಕ್ ಎಲ್ಲ ಕಟ್ ಮಾಡ್ಕೊಂಡು ಎಲ್ರಿಗೂ ತಿನ್ಬೇಕಾರೆ ಮಾತ್ರ ಯಾರು ತಿನ್ಸೋದೇ ಬೇಡವಾಗಿತ್ತು, ಅವಳೇ ತಗೊಂಡ್ ತಿಂತಾ ಇದ್ಲು. ಸೊ ಅವಾಗೇನಷ್ಟು ಇದು ಮಾಡ್ತಾ ಇರ್ಲಿಲ್ಲ. ನೆಕ್ಸ್ಟ್ ಅಲ್ಲಿ ಸುತ್ತಾನು ಅಷ್ಟೇ ಮಕ್ಕಳೆಲ್ಲ ಕ್ಯಾಪ್ ಹೈ ಮಾಸ್ಕ್ ಎಲ್ಲ ಹಾಕೊಂಡು ಅವರು ಕೂಡ ಎಲ್ಲ ನಿಂತ್ಕೊಂಡಿದ್ರು. ಸೊ ಎಲ್ರಿಗೂ ನಾವು ಜಾಸ್ತಿ ತಿನ್ಸಕ್ಕೆ ಬಿಡ್ಲಿಲ್ಲ, ಬಿಕಾಸ್ ಕೇಕೆ ಜಾಸ್ತಿ ತಿನ್ಬಾರ್ದು ಅಂತ ಹೇಳ್ಬಿಟ್ಟು. ಅದ್ರಲ್ಲೂ ಅಷ್ಟೇ ಒಳಗಡೆ ಬ್ರೆಡ್ ಪೋರ್ಷನ್ ಮಾತ್ರ ಅವಳಿಗೆ ತಿನ್ನಿಸ್ತಾ ಇದ್ದಿದ್ದು. ಸೊ ತುಂಬಾ ನಾನು ಫ್ಯಾನ್ಸಿಯಾಗಿ ಕೇಕ್ ನ ಇದು ಮಾಡಿಸಿರ್ಲಿಲ್ಲ, ಬಿಕಾಸ್ ತುಂಬಾ ಫ್ಯಾನ್ಸಿಯಾಗಿ ಮಾಡಿಸೋಷ್ಟು ಅದರಲ್ಲಿ ತಿನ್ನೋ ಐಟಮ್ಸ್ ಗಳು ಕಮ್ಮಿನೇ ಬರುತ್ತೆ. ಸುಮ್ನೆ ಆರ್ಟಿಫಿಷಿಯಲ್ ಲುಕ್ ವೈಸ್ ಇಟ್ಟಿರ್ತಾರೆ, ಬಟ್ ಫ್ಲೇವರ್ ಎಲ್ಲ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಸೊ ಸಿಂಪಲ್ ಆಗಿ ಈ ಥೀಮ್ಗೆ ಸೂಟ್ ಆಗೋ ರೀತಿಲಿ ನಾನು ಕೇಕ್ ನ ಆರ್ಡರ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್. ವೆನಿಲಾ ಅಂಡ್ ಬಟರ್ ಸ್ಕಾಚ್ ಮಿಕ್ಸ್ ಅಲ್ಲಿ ಏನೋ ಮಾಡ್ಕೊಟ್ಟಿದ್ರು. ಅಮ್ಮಾಸ್ ಪೇಸ್ಟ್ರಿ ನಿಯರ್ ಬೈ ಸ್ಟೋರ್ ಇಂದಾನೆ ನಾನು ಹೇಳಿದೆ. ಸೊ ತುಂಬಾ ಚೆನ್ನಾಗಿತ್ತು ಕೇಕ್ ಟೇಸ್ಟ್ ಕೂಡ ಹೌದು. ಸೊ ಕೇಕ್ ಎಲ್ಲ ಕಟ್ ಮಾಡಿ ಅದರಲ್ಲಿ ಬ್ರೆಡ್ ಪೋರ್ಷನ್ ಮಾತ್ರ ಅವಳಿಗೆ ತಿನ್ಸ್ಕೊಂಡು ಮತ್ತೆ ನಮ್ದು ಫೋಟೋ ಸೆಷನ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಂದ್ರೆ ಫಸ್ಟ್ ಅದೇ ತಿನ್ಸ್ಬಿಟ್ಟು ನಾವು ಕೆಲವೊಂದು ಫೋಟೋಸ್ಗಳನ್ನ ಕೂಡ ತೆಗೆಸ್ಕೊಂಡ್ವಿ. ಸೊ ಹತ್ರದಲ್ಲಿ ತೋರಿಸ್ತಾ ಇದ್ದೀನಿ ಕೇಕ್. ಸೊ ಟಾಪರ್ ಹಾಕಿ ಸ್ವಲ್ಪ ಫ್ಯಾನ್ಸಿ ಮಾಡಿರೋದು ಬಿಟ್ರೆ ಕೇಕ್ ತುಂಬಾ ಸಿಂಪಲ್ ಆಗಿ ಚೆನ್ನಾಗಿ ಬಂದಿತ್ತು. ಅದನ್ನು ಕೂಡ ಅಷ್ಟೇ ಹೇಗೆ ತೋರಿಸಿ ಹೇಳಿದ್ನು ಸೊ ಅದೇ ರೀತಿ ಮಾಡ್ಕೊಟ್ರು. ಅದಾದ್ಮೇಲೆ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಅರುಣ್ ಅಪ್ಪ ಅಮ್ಮ ಆಗಿರ್ಬೋದು, ಮತ್ತೆ ಎಲ್ಲ ಸ್ವಲ್ಪ ತಿನ್ಸ್ಬಿಟ್ಟು ಅವಳಿಗೆ ಮತ್ತೆ ಫೋಟೋಸ್ಗಳನ್ನ ಕೂಡ ತೆಗೆಸ್ಕೊಂಡ್ವಿ. ಸೊ ಎಲ್ಲರೂ ಬಂದು ಫೋಟೋಸ್ನ ತೆಗ್ಸಿದ್ವಿ. ಬಟ್ ಎಲ್ರದ್ದು ನನಗೆ ಕಂಪ್ಲೀಟ್ ಆಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಸೊ ಕೆಲವು ಫೋಟೋಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ, ಯಾರ್ಯಾರು ಬಂದಿದ್ದಾರೆ ಏನು ಎತ್ತ ಅಂತೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫೋಟೋಸ್ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇವರು ಹೇಳ್ಬೇಕು ಅಂದ್ರೆ ಮೊಮ್ಮಗಳೆಲ್ಲ ಮರಿ ಮೊಮ್ಮಗಳು ಬರ್ತಡೆ. ಸೊ ಈ ಕಡೆ ಇರೋದು ನಮ್ಮ ಅಪ್ಪಾಜಿ ಇದಾರಲ್ಲ ಅವರ ಅಪ್ಪ ಅಮ್ಮ. ಸೊ ಅಲ್ಲಿ ಅರುಣ್ ಸೈಡ್ ಇರೋದು ನಮ್ಮ ಅಮ್ಮ ಅವರ ಅಮ್ಮ, ಅಂದ್ರೆ ನನ್ನ ಮಗಳಿಗೆ ಮುತ್ತಜ್ಜಿ ಮುತ್ತಜ್ಜಿ ಆಗ್ಬೇಕು. ಸೊ ಇವರು ಅಷ್ಟೇ ಈ ಎರಡು ಫ್ಯಾಮಿಲಿಯಿಂದ ಹಿರಿಯರು ಅಂದ್ರೆ ಇವ್ರು 3 ಜನನೇ ಇರೋದು. ಸೊ ಇವರು ಎಲ್ಲ ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಸೊ ಅಜ್ಜಿ ತಾತ, ಅವ್ರ ಅಜ್ಜಿ ಮಾತ್ರ ಇರೋದು ಅಮ್ಮರಮ್ಮ. ಸೊ
ಅವರು ಎಲ್ಲ ಬಂದು ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ದು ತುಂಬ ಖುಷಿ ಆಯಿತು. ಸೊ ಅವ್ರ ಕೈಲಿ ಆಗಲ್ಲ ಪಾಪ, ಆದ್ರೂ ಕುತ್ಕೊಂಡು ಫೋಟೋಸ್ಗೆಲ್ಲ ಪೋಸ್ ಕೊಟ್ಟು ಎಲ್ಲ ಫಂಕ್ಷನ್ ಆಗೋವರೆಗೂ ಜೊತೆಲಿ ಇದ್ಬಿಟ್ಟು ಹೋದ್ರು. ಸೊ ನೆಕ್ಸ್ಟ್ ಬಂದು ಅರುಣ್ ಅವರ ದೊಡ್ಡಕ್ಕ, ಆಮೇಲೆ ಅವರ ಹಸ್ಬೆಂಡ್, ಅವ್ರ ಫ್ಯಾಮಿಲಿ, ನೆಕ್ಸ್ಟು ಇನ್ನೊಂದು ಅಕ್ಕ ಅವ್ರ ಫ್ಯಾಮಿಲಿ, ಸೊ ಮಕ್ಕಳು ಎಲ್ಲರದ್ದು ತೆಗೆಸ್ಕೊಂಡ್ವಿ. ಸೊ ಇನ್ನು ನನ್ನ ಫ್ರೆಂಡ್ಸ್ಗಳು ಕೆಲವು ಬಂದಿರಲಿಲ್ಲ, ಆಮೇಲೆ ಇದೆಲ್ಲ ಫೋಟೋಸ್ ತೆಗೆಸ್ಕೊತಿರ್ಬೇಕಾದ್ರೆ ಬಂದರು. ಸೊ ಇನ್ನೊಂದು ಸೈಡು ಊಟಕ್ಕೆ ಏನೇನು ಪ್ರಿಪೇರ್ ಮಾಡಬೇಕು ಅದನ್ನೆಲ್ಲ, ಬಿಕಾಸ್ ಕ್ಯಾಟ್ರಿಂಗ್ ಎಲ್ಲ ನಾವು ಬೇರೆ ಕಡೆ ಏನು ಕೊಟ್ಟಿರಲಿಲ್ಲ. ಸೊ ನಮ್ಮದೇ ಹೋಟೆಲ್ ಇಂಡಸ್ಟ್ರಿ ಇದಾಗಿರೋದ್ರಿಂದ ಸೊ ನಮ್ಮ ಅಪ್ಪಾಜಿನೇ ಎಲ್ಲ ಊಟದ್ದೆಲ್ಲ ನೋಡಿಕೊಂಡ್ರು. ಸೊ ವೆಜ್ ಅಲ್ವಾ ನಾವು ಮಾಡಿಸ್ತಾ ಇದ್ದಿದ್ದು, ಸೊ ಎಲ್ಲ ಅವರೇ ನೋಡಿಕೊಂಡ್ರು. ಎಲ್ಲ ಫೋಟೋಸ್ನ ತೆಗೆಸ್ಕೊಂಡ್ವಿ. ಸೊ ಫೋಟೋಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನು ಡೆಫಿನೆಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟು ಕಂಪ್ಲೀಟ್ ಫ್ಯಾಮಿಲಿ ಫೋಟೋ. ನೆಕ್ಸ್ಟ್ ಆಮೇಲೆ ಲಾಸ್ಟಲ್ಲಿ ನನ್ನ ಫ್ರೆಂಡ್ಸ್ಗಳು ಕೂಡ ಬಂದರು. ಸೊ ಅವಳು ಅಷ್ಟೇ, ಅವ್ರ ಮಗಳು ನನ್ನ ಮಗಳಿಗಿನ್ನ 1 ತಿಂಗಳು ದೊಡ್ಡೋಳು ಅಷ್ಟೇ. ಸೊ ಅವರು ಎಲ್ಲ ಬಂದಿದ್ರು, ಅವ್ರ ಜೊತೆನೂ ಕೂಡ ಕೆಲವೊಂದು ಫೋಟೋಸ್ ತೆಗೆಸ್ಕೊಂಡ್ವಿ. ನಂದು ನನ್ನ ಫ್ರೆಂಡು ತುಂಬ ದಿನ ಆಯಿತು ಅವಳದು ಫೋಟೋಸೇ ಇರಲಿಲ್ಲ. ಸೊ ಕೊನೆಗೆ ನಾನು ಅವಳು ಕೂಡ ಅಷ್ಟೇ ಕೆಲವೊಂದು ಫೋಟೋಸ್ಗಳನ್ನು ಕೂಡ ತೆಗೆಸ್ಕೊಂಡ್ವಿ. ಅವಳಂತೂ ಮಕ್ಕಳಂದ್ರೆ ತುಂಬ ಇಷ್ಟ ಆ ಮಗಳಿಗೆ. ಸೊ ಯಾರೇ ಬರಲಿ ಇದೇ ಮಾಡಲಿ ಅವ್ರನ್ನ ಇದು ಮಾಡೋಕ್ಕೆ ಹೋಗ್ತಾಳೆ. ಸೊ ನಮ್ಮಿಬ್ರು ಒಂಥರ ಫ್ರೆಂಡ್ಶಿಪ್ ಗೋಲ್ಸ್ ಥರ ಇರಲಿ ಅಂದ್ಬಿಟ್ಟು ಸೊ ನಾವು ಅಷ್ಟೇ ಪಾಪುನ ಇಟ್ಕೊಂಡು ಫೋಟೋಸ್ನ ತೆಗೆಸ್ಕೊಂಡ್ವಿ. ಆಮೇಲೆ ಇಬ್ರು ಕೂಡ ಫೋಟೋಸ್ನ ತೆಗೆಸ್ಕೊಂಡ್ವಿ. ಇದಾಗಿ ಎಷ್ಟೊತ್ತಾಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 8:30 9 o'clock ಆಗ್ಬಿಟ್ಟಿತ್ತು ಎಲ್ಲ ಮುಗಿಯೋ ಅಷ್ಟೊತ್ತಿಗೆ. ನೆಕ್ಸ್ಟು ಇನ್ನೇನೆಲ್ಲರೂ ಊಟಕ್ಕೆ ಹೊರಟ್ವಿ. ಆಲ್ರೆಡಿ ಸೈಡಲ್ಲಿ ಊಟ ಸ್ಟಾರ್ಟ್ ಮಾಡಿದ್ರು. ಸೊ ಬಾಳೆ ಎಲೆ ಊಟನ ನಾವು ಇದು ಮಾಡಿದ್ದು. ಆಮೇಲೆ ಗೊತ್ತಿರುತ್ತೆ ತುಂಬ ಜನಕ್ಕೆ ನಮ್ದು ದಾವಣಗೆರೆ ನಮ್ಮ ಸೈಡ್ ಊಟನೇ ಕೊಡಬೇಕು ಅಂತ ಹೇಳ್ಬಿಟ್ಟು, ಅದರಲ್ಲೂ ಈಗ ಮಾವಿನ ಹಣ್ಣು ಸೀಸನ್ ಅಲ್ವಾ. ಸೊ ಹೋಳಿಗೆ ಮತ್ತು ಮಾವಿನ ಹಣ್ಣು ಸೀಕರಣೆದು ಊಟ ಮಾಡಿದ್ವಿ. ಅದಾದಮೇಲೆ ಯೂಶಲಿ ಪಲ್ಯ, ಕೋಸಂಬರಿ, ಪೂರಿ, ಗೀ ರೈಸ್, ಕುರ್ಮಾ ಅದೆಲ್ಲ ಇತ್ತು. ಬಟ್ ಸ್ಪೆಷಲ್ ಬಂದ್ಬಿಟ್ಟು ಹೋಳಿಗೆ ಮತ್ತೆ ಸೀಕರಣೆ ತುಂಬಾ ಇಷ್ಟಪಟ್ಬಿಟ್ಟು ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳಿದ್ರು. ಮೇನ್ ಕುಕ್ ಬಂದ್ಬಿಟ್ಟು ಅಪ್ಪಾಜಿನೇ. ಸೊ ಎಲ್ಲ ಅವರೇ ಅಡುಗೆ ಮಾಡಿರೋದು. ಸೊ ಚೆನ್ನಾಗಿ ಬಂದಿತ್ತು. ಇದೆಲ್ಲ ಆಗೋ ಅಷ್ಟೊತ್ತಿಗೆ ನಮ್ಮ ಮಗಳಿಗೆ ಡ್ರೆಸ್ ಬಿಚ್ಬಿಟ್ಟಿದ್ದೆ ನಾನು, ಇಲ್ಲಾಂದ್ರೆ ತುಂಬಾ ಇರಿಟೇಟ್ ಆಗ್ಬಿಡ್ತಾಳೆ, ಹೆಂಗೂ ಫೋಟೋಸ್ ಎಲ್ಲ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಡ್ರೆಸ್ ಬಿಚ್ಚಿದೆ. ಸೊ ಹುಡುಗರು ಅಂತಂದ್ರೆ ಇಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಯಾಕಂದ್ರೆ ಲಿಮಿಟೆಡ್ ಮೆಂಬರ್ಸ್ ಅಲ್ವಾ ಇದ್ದಿದ್ದು. ಒಂದು ಟೋಟಲ್ ಓವರ್ ಆಲ್ ಒಂದು 50 ಮೆಂಬರ್ಸ್ ಅಷ್ಟೇನೆ. ಸೊ 50 ಮೆಂಬರ್ಸ್ಗೆಲ್ಲ ನಮ್ಮವರೇ ಇನ್ನೇನು ಬಡಿಸ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳನ್ನೇ ಕೂಡ ಅವರೇ ಎಲ್ಲ ಬಡಿಸಿದ್ರು. ಲಾಸ್ಟ್ ಪಂಕ್ತಿಲಿ ನಾನು, ಅರುಣು, ಅಪ್ಪಾಜಿ, ಅಮ್ಮ, ನನ್ನ ತಮ್ಮ ಎಲ್ಲ ಲಾಸ್ಟ್ ಪಂಕ್ತಿಲಿ ನಾವು ಕುತ್ಕೊಂಡಿದ್ದು. ಸೊ ಅಷ್ಟೊತ್ತಿಗೆ ಎಲ್ರದ್ದು ಊಟ ಆಗಿತ್ತು. ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಊಟ ಆಗಿದ್ಮೇಲೆ ಎಲ್ರಿಗೂ ಅರ್ಶಿನ, ಕುಂಕುಮ ಮತ್ತೆ ನಾನು ಅದೇನು ರಿಟರ್ನ್ ಗಿಫ್ಟ್ ತಗೊಂಡ್ ಬಂದಿದ್ನ ಅದು ಎಲ್ಲ ಕೊಟ್ವಿ. ಸೊ ಬಟ್ ನಮ್ಮ ಮಗಳಿಗೆ ನಾನು ಅವಾಗ ಹೇಳ್ಬೇಕು ಅಂದ್ರೆ ಅವಳು ನನ್ನ ಜೊತೆಗಿನ್ನ ಬೇರೆಯವ್ರ ಜೊತೆ ಇದ್ದಿದ್ದೆ ಜಾಸ್ತಿ. ಅವಳೇನಿಲ್ಲ ಎಲ್ರ ಜೊತೆ ಬೇಗ ಮಿಂಗಲ್ ಆಗ್ಬಿಡ್ತಾಳೆ. ಇಲ್ಲ ಅವ್ರ ಅತ್ತೆ ಅವಳಿಗೆ ಊಟ ಮಾಡಿಸ್ತಾ ಇದ್ದಾರೆ. ಏನೇ ಕೇಕ್ ತಿಂದಿದ್ರು ಊಟ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಸೊ ಸ್ವಲ್ಪ ತಿನ್ನಿಸ್ತಾ ಇದ್ದಾರೆ. ಬಟ್ ಅವಳು ಇನ್ನೂ ಎನರ್ಜೆಟಿಕ್ ಆಗಿದ್ದು, ಡ್ರೆಸ್ ಪಿಚ್ ಮೇಲೆ ಅಂತೂ ಫುಲ್ ಆಕ್ಟಿವ್ ಆಗ್ಬಿಟ್ಲು. ಅವಳಿಗೆ ಏನಿದ್ರು ಈ ತರ ಮಕ್ಳುಗಳಿಗೆ ಈ ತರ ಡ್ರೆಸ್ಸಸ್ಗಳು ಸರಿ, ದೊಡ್ಡ ದೊಡ್ಡ ಡ್ರೆಸ್ ಏನು ಸುಮ್ಮನೆ ಹಿಂಗೆ ಹಾಕಿ ಹಿಂಗೆ ತೆಗಿಬೇಕು ಫೋಟೋಗೆ ಅಷ್ಟೇನೆ. ಆಮೇಲೆ ಎಲ್ರಿಗೂ ರಿಟರ್ನ್ ಗಿಫ್ಟ್ ಕೊಟ್ಟೆ. ರಿಟರ್ನ್ ಗಿಫ್ಟು ಅಷ್ಟೇ ಎಲ್ಲರೂ ತುಂಬಾ ಇಷ್ಟಪಟ್ರು. ಸೊ ಏನಕ್ಕಾರ ಯೂಸ್ ಮಾಡ್ಕೊಡ್ಬೋದು ಅಂತ ಹೇಳ್ಬಿಟ್ಟು ಸೊ ಎಲ್ರಿಗೂ ಅರ್ಶಿನ, ಕುಂಕುಮ, ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಅಷ್ಟೊತ್ತಿಗೆ ನಮ್ದೆಲ್ಲ ಫೋಟೋಸ್ ಆಗಿರ್ಬೋದು, ಅದು ಇದೆಲ್ಲ ಆಗಿರ್ಬೋದು, ಎಲ್ಲಾನು ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ಆ ಡೆಕೋರೇಷನ್ ಅವರೆಲ್ಲ ಅಲ್ಲೇ ಇರ್ತಾರೆ, ಅಂದ್ರೆ ಎಲ್ಲೋ ಹೋಗಿರ್ತಾರೆ. ನಮ್ದು ರಿಟರ್ನ್ ಟೈಮ್, ನಿಮ್ದು ಕ್ಲೋಸ್ ಟೈಮ್ ಎಷ್ಟು ಅಂತ ಕೇಳ್ಬಿಟ್ಟು ಎಲ್ಲೋ ಹೋಗಿದ್ರು. ಸೊ ಬಂದ್ಮೇಲೆ ನಿಧಾನಕ್ಕೆ ಅವರು ಕೂಡ ಎಲ್ಲ ಅದನ್ನ ಬಿಚ್ಚೋಕೆ ಸ್ಟಾರ್ಟ್ ಮಾಡ್ಕೊಂಡು ಅವ್ರದ್ದು ಏನೇನ್ ಥಿಂಗ್ಸ್ ಇದೆಯೋ ಎಲ್ಲ ರಿಟರ್ನ್ ತಗೊಂಡು ಹೋಗ್ತಾರೆ. ನಾವೇನು ಕಸ್ಟಮೈಸ್ ಮಾಡಿಸಿರ್ತೀವಲ್ಲ ಸೊ ಆ ಐಟಮ್ಸ್ಗಳನ್ನ ಮಾತ್ರ ನಮಗ್ ಬಿಡ್ತಾರೆ. ಇನ್ ಮಿಕ್ಕಿದೆಲ್ಲ ಐಟಮ್ಸ್ನು ಕೂಡ ಅವರೇ ತಗೊಂಡು ಹೋಗ್ತಾರೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ನಾವು ಅದು ಕೊಲಾಜ್ ಬೋರ್ಡ್ ಮಾಡಿಸಿದ್ನಲ್ಲ, ಸೊ ಅದು, ಆಮೇಲೆ ದಿಯಾ ಟರ್ನ್ಸ್ 1 ಅನ್ನೋದು ಇರ್ಬೋದು, ಆಮೇಲೆ ವೆಲ್ಕಮ್ ಬೋರ್ಡ್ ಅಲ್ಲಿ ವೆಲ್ಕಮ್ ಟು ದಿಯಾಸ್ ಫಸ್ಟ್ ಬರ್ಡೇ ಪಾರ್ಟಿ. ಸೊ ಇಷ್ಟನ್ನು ಕೂಡ ನಮ್ಗೆ ಕೊಡ್ತಾರೆ. ಬಿಕಾಸ್ ಅವರು ಕಸ್ಟಮೈಸ್ ಮಾಡಿಸಿರೋದು ಅವರು ತಗೊಂಡೋದ್ರೆ ಯೂಸ್ ಆಗಲ್ಲ, ಮಿಕ್ಕಿದ ಐಟಮ್ಸ್ಗಳಾದ್ರೆ ಅವ್ರಿಗೆ ಯೂಸ್ ಆಗುತ್ತೆ. ಸೊ ಅದು ಕೇಕ್ ಟಾಪರ್ಸ್ಗಳು, ಅದು ಹ್ಯಾಟ್ ಆಗಿರ್ಬೋದು, ಹೈ ಮಾಸ್ಕ್ ಆಗಿರ್ಬೋದು, ಬರ್ಡೇ ಕ್ಯಾಪ್, ಇದೆಲ್ಲಾನು ಏನೋ ಅವ್ರೇನು ತಗೊಂಡು ಹೋಗಲ್ಲ, ಇಲ್ಲ ನಮ್ಗೆ ವಾಪಸ್ ಕೊಡ್ತಾರೆ, ನೀವು ಬೇಕಿದ್ರೆ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು.
ಸೊ ಏನೇನು ಅದಿತ್ತೋ ಅದನ್ನೆಲ್ಲ ನಾನೇ ತಗೊಂಡೆ, ಬಿಕಾಸ್ ಆ ಕೊಲಾಜ್ ಬೋರ್ಡ್ ಅಂತೂ ತುಂಬ ಚೆನ್ನಾಗಿತ್ತು, ಅದು ನೀಡೋಣ ಅಂತ ಹೇಳ್ಬಿಟ್ಟು ಸೊ ಇಸ್ಕೊಂಡಿದ್ದೀನಿ. ನೆಕ್ಸ್ಟ್ ಆದಮೇಲೆ ಬಲೂನ್ಸ್ ಎಲ್ಲ ಬಿಚ್ಚು ಅಲ್ಲೇ ಓದಾಡ್ತಾ ಇತ್ತು, ಮಕ್ಕಳೆಲ್ಲ ಅದರೆಲ್ಲ ಆಟ ಆಡ್ತಾ ಇದ್ರು. ಹೆಂಗೆ ನಿಧಾನಕ್ಕೆ ಎಲ್ಲ ಗೆಸ್ಟ್ಗಳು ಕೂಡ ಹೊರಡ್ತಾ ಇದ್ರು. ಎಲ್ಲರೂ ಹೊರಟಿ ಎಲ್ಲ ಇದಾದ್ರು, ನಮ್ಮ ಮಗಳಿಗೆ ಮಾತ್ರ ಇನ್ನೂ ಎನರ್ಜಿ ಡೌನ್ ಆಗಿರ್ಲಿಲ್ಲ, ಅವಳು ಇನ್ನೂ ಫುಲ್ ಆಕ್ಟಿವ್ ಆಗೇ ಇದ್ಲು, ಎಲ್ಲರ ಜೊತೆ ಆಟ ಆಡ್ಕೊಂಡಿದ್ಲು. ಸೊ ನಮ್ಗೆ ಸುಸ್ತಾಗಿ ಎಲ್ಲರೂ ಕೂತಿದ್ವಿ, ಬಟ್ ಅವಳು ಇನ್ನೂ ಓಡಾಡ್ತಾನೆ ಇದ್ಲು. ಎಲ್ಲ ಬರ್ಡೇ ಎಲ್ಲ ಆದ್ಮೇಲೆ ಮನೆಗೆ ಬಂದ್ಮೇಲೆ ಅಮ್ಮ ಫುಲ್ ದೃಷ್ಟಿ ಆಗಿರುತ್ತೆ ಅಂದ್ಬಿಟ್ಟು ದೃಷ್ಟಿ ತೆಗಿತಾ ಇದ್ರು ಅವಳಿಗೆ. ಸೊ ಇನ್ನೂ ಆಕ್ಟಿವ್ ಆಗಿ ಆಲ್ಮೋಸ್ಟ್ ಅವತ್ತು 12:30 ಅವಳು ಮಲ್ಕೊಂಡಿದ್ದು. ಸೊ ಇದು ನನ್ನ ಮಗಳ ಫಸ್ಟ್ ಬರ್ಡೇ ವ್ಲಾಗ್. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. Till then, love you all. Take care. Bye-bye. And ಯಾರೆಲ್ಲ ನನ್ನ ಮಗಳ ಬರ್ಡೇಗೆ ವಿಶ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಯಾರೆಲ್ಲ ಬಂದಿದ್ದೀರಾ ಕರೆದಿದ್ದಕ್ಕೆ, ಸೊ ಥ್ಯಾಂಕ್ ಯು ಸೋ ಮಚ್. See you all in the next video. Bye-bye. Thanks for watching, guys.